ನಮಸ್ಕಾರ ಎಲ್ಲ RCB ಹುಲಿಗಳಿಗೆ. ನೋಡ್ರಿ ಇವತ್ತು ನಮ್ಮದು ಮ್ಯಾಚ್ ಐತಿ 7:30 ಯಾರ ಜೊತೆ ಅಂದ್ರ KKR ಹಿಂಬಾಲ ಇವ್ರ ಜೊತೆ ಒಂದು ತಿಂಡಿ ಅದ ನಮಗ. ಇವ್ರದಿಂದ ಒಂದು ಕಪ್ ಚುಕ್ಕಿ ಕಾಣಕತ್ತದ. ಅದ್ ಏನಂದ್ರ ಆ 49 ಸ್ಕೋರ್ ಬಗ್ಗೆ ಬಾಳ್ ಮಾತಾಡಕತ್ತಾರ. ಯಾಕೋನೋ RCB ಗೆದ್ದಾಗೊಮ್ಮೆ ಅವ್ರಿ ಅದೊಂದು ಬಾಳ್ ಮಾತಾಡಕತ್ತಾರ. ಅದನ್ನೊಮ್ಮೆ ಪಡಿಕೆ ಹರಿತೇವ್ ನಮ್ಮ ಭಾಷೆದಾಗ ಹೇಳಕತ್ತಾವ. ಅದನ್ನೊಮ್ಮೆ ಹರಿತೀವಿ, ಇವ್ರ ಜೊತೆ ಹರಿತೀವಿ. ಅದ್ ಏನ್ ಬೇಕಾದಾಗ್ಲಿ ಇವತ್ತು ಎಲ್ಲಾರ ಅವಕಾಶ ಸಿಕ್ತಂದ್ರ ಇವತ್ತ ದಾಖಲೆ ಮುರ್ದಲ್ಲ ಅವ್ನ್ ಸುದ್ದಿ ಪಾರಕ್ ಐತಿ ಇವತ್ತ. ಇರ್ಲಿ ಮನ್ನಿ ಮ್ಯಾಚ್ ನೋಡಿ ನಮ್ಗೆ ಸ್ವಲ್ಪ ತಲಿಯ ಬಾಳ ಹಾಪ್ ಆಗ್ಯಾವ್ರಿ ಅಪ್ಪ. ಅದ ಅವಾಗ ಅವಾಗ ಅಂತ ಒಂದ್ ಮ್ಯಾಚ್ ಬೇಕಾಗ್ತಾವ. ಮತ್ತದ ಪ್ರೂವ್ ಆಗ್ಬೇಕಲ್ಲ. ನಮ್ಮ IPL ದಾಗ RCB ಆಡಾಕತೈತಿ ಅಂದ್ರೆ ಇಂತ ಒಂದು ಬಾಯಾಗ ಬರೋ ಬೀಜಗಳು ಸ್ವಲ್ಪ ಮ್ಯಾಚು ಬೇಕಾಗ್ತಾವ. ಅಂದ್ರ ನಮಗ RCB ರೀ ಅದೇನೋ ಒಂಥರ ಆ ಸಾತ್ ಹೆಣ್ಣಾಗಿದೆ. ಒಂದ್ ಸಾರಿ ಮ್ಯಾಚ್ ಅದ ನಮಗ್ ಸಚ್ಚ ಅವಲುಪ ನೋಡಕ್ ಆಗಂಗಿಲ್ರಿಪ್ಪ. ಮುಂದೆ ಏನಾಕೈತಿ ಒಂದ್ ಬಾಲ್ ಬಡದ್ಮ್ಯಾಕ ಮ್ಯಾಚ್ ಅಕಡಿ ಒಮ್ಮೆ ಈ ಕಡೆ ತಲೆ ಟೆನ್ಷನ್ ಆಗಿ ಅರ್ಧ ತಲೆ ಕೋರ್ ಕಿತ್ ಹೋಗ್ಬೇಕವು. ಅಂದ್ರನ ಅದು IPL ಮ್ಯಾಚ್, ಅಂದ್ರನ ಅದು ಕ್ರಿಕೆಟ್, ಅಂದ್ರ ನಾವು RCB ಮ್ಯಾಚ್ ನೋಡಾಕತ್ತೋ ಅನ್ನೋ ಒಂದು ಫೀಲ್ ಬರ್ತದ. ಅದ್ ಬಿಟ್ಟ ನಮಗ ಅದಕ್ಕೆ ಅವಾಗ ಅವಾಗ ಒಂದು ಅಭಿಮಾನಿಗಳಿಗೋಸ್ಕರ ಇಂತ ಒಂದ್ ಮ್ಯಾಚ್ ನಮ್ಮ ಪ್ಲೇಯರ್ಗಳ ಆಯೋಜನೆ ಮಾಡಿ ಬಿಟ್ಟಿರ್ತಾರ. ಹಂಗಾಗಿ ಯಾರು ಅಭಿಮಾನಿಗಳು ನೀವೇನು ಬಾಳ ಸಿಟ್ಟಾಗ್ಲಿ ಬೇಜಾರಾಗಿ ತಿಳ್ಕೊಕ್ ಹೋಗ್ಬೇಡ್ರಿ. ನಮ್ಮ RCB ಅದೊಂದು ಸಂಪ್ರದಾಯ ಪದ್ಧತಿ ಬರ್ತದೆ. ಎಷ್ಟೋ ನಾವು ಹಂತಕ್ಕೆ ಎಷ್ಟೋ ಒಂದು ಮುಗುಲ್ ಮುಟ್ಟೋಟ ಬೆಳೆದ್ರು ನಮ್ಮ ಸಂಪ್ರದಾಯ ಆಚಾರ ವಿಚಾರ ಏನದಾವಲ್ಲ ಅದನ್ನ ಬಿಟ್ಟು ಕೊಡಂಗಿಲ್ರಿಪ್ಪ. ನಾವು ನಾವೆಲ್ಲ ಅದನ್ನ ಬಿಟ್ಟು ಬೇಕಾಗ್ತಾವ. ಬೆಳೆದ್ ಬಂದ ದಾರಿ ನಾವ್ ಯಾವತ್ತೂ ಮರೆಯಂಗಿಲ್ರಿ. ಇರ್ಲಿ ಈ ಹಿಂದಿನ ಮ್ಯಾಚ್ ಹೋಗ್ಲಿ. ಹಿಂದಿನ ಮ್ಯಾಚ್ ನಮ್ಮ ಭುವನೇಶ್ವರ್ ಕುಮಾರ್ ಅವ್ರ ಹೆಸರು ಹೀರೋನ ಆಗಿಬಿಟ್ರ ನಮಗ. ಅವ್ರ 4 ವಿಕೆಟ್ ಹೊಡೆದ್ರು. ಲಾಸ್ಟ್ ಬಂದು ಫುಲ್ ಪವರ್ 6 ಹೊಡೆದ್ರು. ಆಗ ರಸಿಕ್ ಅವ್ರ ಒಂದ್ ಬ್ಯಾಟಿಂಗ್ ಮುಖಾಂತರ ಅವ್ರ ಎಂಡ್ ಮಾಡಿ ಮ್ಯಾಚ್ ಗೆದ್ರು. ಆ ಕಡೆ ನಮ್ಮ ಕೃಣಾಲ್ ಪಾಂಡ್ಯ ಬೈ ಮಾತಾಡಕ್ ಹೋಗಂಗಿಲ್ರಿಪ್ಪ. ಅವ್ರ ಬ್ಯಾಟಿಂಗು ಹಂಗ, ಬೌಲಿಂಗು ಹಂಗ. ಪತಿ ಇಂಜುರಿ ಆದ್ರೂ ಅದು ದಡಲ್ ಹೊಡಿ ಬಡಿ ಕಡ್ಡಿ ದೊಡ್ಡ ಸ್ಟಾರ್ ಬ್ಯಾಟ್ಮನ್ಸ್ಗಳು ನಮ್ಮ ಸ್ವಲ್ಪ ಸ್ವಿಚ್ ಆಫ್ ಆದ್ರು. ಕೃಣಾಲ್ ಪಾಂಡ್ಯ ನಾ ಇವರು ತಕ RCB ಗೆ ಧಕ್ಕಿ ಹಲ್ಲ ಮುಟ್ಟು ಗುಡ್ಸಂಗಿಲ್ಲ ಮಕ್ರಿ ಅಂತ ಹೇಳಿ ಕೊಟ್ಟ ಹಾದ್ರಿಪ್ಪ. ಅಂತ ಒಂದು ಫೇನ್ ತ್ರೋಗುನು ಪತಿ ಬಡದ್ರ ಅಂದ್ರ ಇನ್ನೊಂದ ಹ್ಯಾಟ್ಸಪ್ ಹೇಳಕ್ ಇಷ್ಟ ಪಡ್ತೇನ್ರಿಪ್ಪ. ನಮ್ ರೋಮಾಡಿಯೋ ಸೆಪರ್ಡ್ ಅವ್ರು ಸ್ವಲ್ಪ ಯಾಕೋ ಬಾಳ್ ಅಂದ್ರೆ ಬಾಳ್ ಬೇಜಾರಾಗಿರ್ಪ. ಇಂತ ಮ್ಯಾಚ್ ಗೆಲ್ಸಕ್ ಆಗ್ಲಿಲ್ಲ ಅಂತಂದ್ ಮೂಲೆ ಹಾಕುತ್ತರು. ಆ ಕಡೆ ನಮ್ಮ ವಿರಾಟ್ ಬೈ ಇದ್ರಲ್ಲ ಅವರು ಹುರಿದುಂಬಿಸಿದ ನಗಿಸಿರಲ್ಲ ಅಷ್ಟಕ್ಕೆ. ಬೈ ನೀವ್ ಒಂದ್ ಮಾತ್ ಹೇಳಾಕತ್ತನ್ ಬೈ, ನೀ ಬ್ಯಾರೆ ಟೀಮ್ದಾಗೆಲ್ಲ ಬೈ ಇರೋದ್ ನೀ RCB ಒಳಗ್ ಬೈ. ಸೋತ್ರತು ಗೆದ್ರತು 18 ವರ್ಷದಾಗ ಬಿಟ್ಟು ಕೊಟ್ಟಿಲ್ಲ ಬೈ. ಇದೊಂದು ಮ್ಯಾಚ್ ನೀ ಎಲ್ಲಿ ಸ್ವಲ್ಪ ಏನೋ ಹೆಚ್ಚ ಕಡಿಮೆ ನೀ ನನ್ನಿಂದ ಸ್ವಲ್ಪ ಲಾಸ್ಟಿಗೆ ಈ ಗತಿ ಬತ್ತ ನೀ ಅನ್ಕೋತಿಲ್ಲ. ತಲಿ ಕಟ್ಸುವಂತ ಅವಶ್ಯಕತೆ ಇಲ್ಲ ಬೈ. ಇದು RCB ಬೈ. ಇದೊಂದು ಟೀಮ್ ಅಲ್ಲದ ಬೈ. ಇದು ಫ್ಯಾಮಿಲಿ ಇದ್ದಂಗ. ಇಲ್ಲಿ ಒಬ್ಬ ಪ್ಲೇಯರ್ಗಳು ನಮ್ಮ ಫ್ಯಾಮಿಲಿ ಇದ್ದಂಗ ಬೈ. ತಲಿ ಕೆಡ್ಸಾಕ್ ಹೋಗ್ಬೇಡ. 18 ವರ್ಷದಿಂದ ಕಪ್ಪ ಗೆದ್ದಿಕ್ಕಿಲ್ಲ ನಾನು ಅವಾಗ ಬಿಟ್ಟು ಕೊಟ್ಟಿಲ್ಲ. ಇದು ಒಂದು ಮ್ಯಾಚ್ ದಾಗ ನೀನು ಬಿಟ್ಟು ಕೊಡ್ತಾವ ಬೈ. ನೀ ನಮ್ಮ ಟೀಮ್ದಾಗಲ್ಲ, ನೀ ನಮ್ಮ ಟೀಮ್ದಾಗ ಆಡಿ ಬೇರೆ ನೆಕ್ಸ್ಟ್ ಮುಂದಿನ ಬೇರೆ ಟೀಮ್ದಾಗ ಆಡುನ ನಿಮ್ ಬಗ್ಗೆ ಒಂದು ಹೆಮ್ಮೆ, ನಿಮ್ ಬಗ್ಗೆ ಒಂದು ಆ ಗೌರವ ಅದೇನ್ ಇರತ್ಲೆ ಬೈ, ಅದ್ ಹಂಗ ಉಳಿದು ಬಿಡ್ತದ ಬೈ. ನಾವು ನಮ್ಮ ವೈರಿಗಳ ವಿರುದ್ಧ ಅವತ್ತ ನಾ ಹೇಳ್ಸಿದ ಬೈ. ಆ ಮ್ಯಾಚ್ ನಾವ್ ಮರ್ತಿಲ್ ಬೈ. ಅದು ಬಾಳ ಇಲ್ಲಿ ಉಳ್ದದ್ ಬೈ. ಅದು ಉಳ್ದೈತಿ. ನೆಕ್ಸ್ಟ್ ಆಪರ್ಚುನಿಟಿ ಇರ್ತದ ಬೈ. ಅವಾಗ ಚಿಕ್ಕ ಹೈಟಿಗೆ ಅವ್ನು ನನಗೆ ಹಸ್ತೈತ ನನಗೆ ಗೊತ್ತೈತಿ. ನೆಕ್ಸ್ಟ್ ಮ್ಯಾಚ್ದಾಗ ಇವತ್ತಿನ ಮ್ಯಾಚ್ದಾಗೆ ಬಹುಶಃ ಇವತ್ತು ಏನಕ್ಕೋ ಗಿಂಡಿ ಕಣಲ್ ಹೋಗೋಂಗ ತಯಾರಾಗೈತಿ ಅಂತ ನಾವ್ ಅನ್ಕೊಂಡ್ ಬೈ. ನೆಕ್ಸ್ಟ್ ನೀ ಅಷ್ಟು ಸ್ವಲ್ಪ ಫಾರ್ಮ್ದ ಬಾ. ಬರೀ 6 ಬಡದ್ ಹೋಗಿ ನೋಡ್ಕ ಸುದ್ದಿ ಪರಕ್ ಬೈ. ಮತ್ ನೀ RCB ಅಭಿಮಾನಿ ಮನಸ್ಸದಾಗ ಉಳ್ದಂಗ ಬೈ. ತಲಿ ಜಾಸ್ತಿ ಕೆಡ್ಸಕ್ ಹೋಗ್ಬೇಡ. ನೋಡ್ರಿ ಇವತ್ತು ನಮಗ KKR ಗ ಮ್ಯಾಚ್ ಐತಿ. KKR ಆಲ್ಮೋಸ್ಟ್ ಹೊರಗ ಆಗೈತಿರಿ. ನಾವು ಕಾನ್ಸ್ಟೇಬಲ್ ದಾಗ ಫಸ್ಟ್ನೇ ಸ್ಥಾನ ನಾವು ಹಿಡ್ಕೊಂಡ್ ಕೂತವ್ರಿ. ಅದು ಇರ್ಲಿ. ನೋಡ್ರಿ ಇವತ್ತಿನ ಮ್ಯಾಚ್ ನಾವು ಹಗರ್ ತಿಳ್ಕೊಂಗಿಲ್ರಿ. ಇವತ್ ಎಂತ ಬೇಕಂತ ಪರಿಸ್ಥಿತಿ ಬಂದ್ರೆ ಇವತ್ತು ನಾವು ಗೆಲ್ಲಬೇಕ. ಅವ್ರ ಒಂದು ತವ್ರ ಮನ್ಯಾಗ ಮ್ಯಾಚ್ ಐತ್ರಿ. ಅದ ಇರ್ಲಿ. ಎಲ್ಲಾರ ಇರ್ಬತಕ್ಕ ಗ್ರೌಂಡ್ ಯಾವ್ದಿರ್ಲಿ, ಯಾವ ಮನ್ಯಾಗ ಇರ್ಲಿ, ಹೊಡಿದ ಸೌಂಡ್ ಕೇಳುದ RCB ದ ಅದ್ ಹಂಗ ಐತ್ರಿ. ಇವತ್ತು ಮ್ಯಾಚ್ ನಾವು ಗೆಲ್ಲಬೇಕ. ಯಾಕಂದ್ರೆ ನಾಳೆ ನಮಗ್ ಪ್ಲೇ ಆಫ್ ಹೋಗಿದ್ನ ಬಾಳ ಸಮಸ್ಯೆಗಳು ಆಕ್ಕವ. ಹಾಗಾಗಿ ಇವತ್ತಿನ ಒಂದ್ ಮ್ಯಾಚ್ ಗೆದ್ರ ಮತ್ ಸುದ್ದಿ ಫರಕ್ ಅದ. ಫಸ್ಟ್ ಗೆ ಕ್ವಾಲಿಫೈ ಆದಂಗ ಆಗಿಬಿಡ್ತದ. ಫಸ್ಟ್ನೇ ಸ್ಥಾನ ಎಲ್ಲಾರು ಇವ್ರು 2ನೇ ಸ್ಥಾನ ಅನ್ನಕತ್ತಾರ. ನಮಗ್ 2ನೇ ಸ್ಥಾನ ಇಲ್ ಬೈ. 1ನೇ ಸ್ಥಾನ ನೀವ್ ನೆಕ್ಕಿ ತಗೋತೀರಿ. ಇನ್ನೊಂದ್ ಬಾದ್ರ 3 ಆಗ್ಲಿ 4 ಮ್ಯಾಚ್ ಏನೋ ಅದಾವ ಕಾಣ್ಸಾಕತ್ತದ. ಆದ್ರ ಇವತ್ ಮ್ಯಾಚ್ ಮುಗಿತದ. ಒಂದ್ 3 ಮ್ಯಾಚ್ ಉಳ್ದು ಬಿಡ್ತಾವ್ರಿ. ಮತ್ ಇದೊಂದ್ ಸತಿ ಏನ್ ಆತಂದ್ರ ನಮ್ಮ ಪ್ಲೇಯರ್ ಗಳಿಂದ ಎಲ್ಲಿ ಸೆಂಚುರಿ ಬರ್ಲಿಲ್ರಿ. ಅದೊಂದು ಬಾಳ ಆಸೆ ಐತ್ರಿ. ಅದೊಂದು ನಮ್ಮ ಪ್ಲೇಯರ್ ಗಳಿಂದ ಯಾವ್ದಾರ ಒಂದು 11 ಪ್ಲೇಯರ್ ಒಂದ್ ಯಾವ್ದಾರ ಸೆಂಚುರಿ ಹೊಡಿಬೇಕಾಗಿತ್ರಿ. ಬಹುಶಃ ಕೃಣಾಲ್ ಪಾಂಡ್ಯ ಅವ್ರು ಹೊಡಿ ಪೊಸಿಷನ್ ದಾಗ ಇತ್ರ ಅದಕ್ ಸ್ವಲ್ಪ ಇಂಜುರಿ ಆಗಿ ಹಿಂದ್ ಸೈರ್ತಿ ಬರ್ರಿ ನೀವು. ಅದೆಲ್ಲ ಸುದ್ದಿ ಪರ್ಕ ಇರ್ತಾವ. ನಾವು ಇಲ್ಲ ಸಾಲ್ಟ್ ಅವರ ಭಾರತಕ್ಕ ಹೊಳ್ಳಿ ಆಗಮನ ಮಾಡ್ಯಾರಂತ ಬಾಳ ಸುದ್ದಿಗಳು ಬಂದಾವ್ರಿಪ್ಪ. ಬಹುಶಃ ಇವತ್ತಿನ ಮ್ಯಾಚ್ ದಾಗ ಯಾಕೋ ಚೇಂಜಸ್ ಮಾಡೋಂಗ್ ಕಾಣಕತ್ತಾರಿ. ಸ್ವಲ್ಪ ವಿಶೇಷ್ ಶರ್ಮಾ ಅವ್ರ ಹೊರಗಿಟ್ಟ ಅವು ಕ್ವಾಕ್ ಅವ್ರನ್ನ ಯಾರನ್ನೋ ಒಳಗ್ ಇಳಿಸು ಬಹುಶಃ ಕಾಣಕತ್ತದ. ಆಮೇಲೆ ಬೆತಲ್ನ ಸ್ವಲ್ಪ ಹೊರಗಿಟ್ಟಿ ನಮ್ಮ ಹಳಿ
ಫಿಲ್ ಸಾಲ್ಟ್ ಅವರು ಒಳಗ್ ಬರೋ ಲಕ್ಷಣದಾಗೂ ಐತಿ. ಏನ್ ಮಾಡ್ತಾರ ಹೇಳಾಕ ಬರುದಿಲ್ಲ. ಒಂದ್ ಎರಡ್ ಪ್ಲೇಯರ್ ಎಕ್ಸ್ಚೇಂಜ್ ಆಗು ಲಕ್ಷಣದಾಗ ಕಾಣಕತ್ತದ. ಟೀಮ್ ಡೆವಲಪರ್ ನಮ್ಗೆ ಇದ್ದ ಇರ್ತಾರ. ಶೆಪರ್ಡ್ ಅವ್ರನ್ನೇನು ಹೊರಗ್ ಕುಣಸೋಂತ ಅವಶ್ಯಕತೆ ಇಲ್ರಿ. ಅವ್ರು ಬರ್ತಾರ ಫಾರ್ಮ್‌ಗ್ ಬರ್ತಾರ ಅವ್ರು. ಲಾಸ್ಟಿಗ್ ಫಾರ್ಮ್ ಕೆಲವು ಬಾಲಿಂಗ್‌ದಾಗು ಡಿಪಾರ್ಟ್‌ಮೆಂಟ್‌ದವ್ರು ಕೆಲಸ ಮಾಡ್ತಾರ. ಅದ್ ನಮ್ಗ್ ನಂಬಿಕೆ ಐತಿ. ಅವ್ರು ಹೊಡಿತಾರ, ಬಡಿತಾರ, ಕೈಡ್ತಾರ, ನಕ್ಕಿ ಜೆಂಡ ಹಾರಿಸ್ತಾರ ಅಂತ ನಮಗ್ ನಂಬಿಕೆ ಐತಿ. ಏನೋ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಗಾಳಿ ಶಕ ಆಗಿರ್ತಾವ. ಹುಡುಗರು ಆ ಕಡೆ ಈ ಕಡೆ ಓಡ್ಯಾಡಿರ್ತಾವಲ್ಲ. ಆಗಲ್ದ ಮಂದಿ ಚೀಟಿ, ಚಪಾತಿ, ಲಿಂಬಿಕಾಯಿ ಇಳಿಸಿ ಉಗುದು ನಮ್ಮ ಹುಡುಗರ್ನ ಸ್ವಲ್ಪ ತಣ್ಣಗ ಮಾಡ್ಯಾವ. ಅವೆಲ್ಲ ಒಂದ್ 3 ದಿನ ಅಟ ಕೆಲಸ ಮಾಡ್ತಾವ. ಅದನ್ನ ಆದ್ಮೇಲ ಅದು ಸುದ್ದಿ ಫರಕ್ ಐತಿ ಗೊತ್ತಾಯ್ತಿಲ್ಲ ನಿಮಗ. ಅವತ್ತಿನ ರಾತ್ರಿ ಇನ್ನಿಂಗ್ಸ್‌ದಾಗ ಅವ್ನೌನ್ ನಾಯಿ ಬಡ್ದಂಗ ಬಡ್ದ್ ಪುರ್ ಪುರ್ ಹೇರ್ಸಿ ಉಗುದ್ರಲ್ಲ ಹಂಗ್ ಹೇರ್ಸುದಂತೂ ಗ್ಯಾರಂಟಿ ಐತಿ. ಇವತ್ತಿನ ಮ್ಯಾಚ್ ನಮ್ದ ಐತ್ರಿ. ತಲಿ ಕೆಡ್ಸೋಂತ ಅವಶ್ಯಕತೆ ಇಲ್ರಿ. ಇವತ್ತಿನ ಮ್ಯಾಚ್ ತಿಂಡಿ ಕಣಲ್ ಐತಿ. ಫಸ್ಟ್ ಬ್ಯಾಟಿಂಗ್ ತೊಂದ್ರೆ 250 ನಕ್ಕಿ ಬೀಳುವನ ಇವತ್ತು ನಮ್ಮ ಪ್ಲೇಯರ್‌ಗಳು ಬಾಳ ತಲಿ ಕೆಟ್ಟಾವ. ಸೋತ್ರಾತು ಗೆದ್ರಾತು ಆ ಪ್ಲೇಯರ್ ಹೋಗುವಂತ ಫಿಕ್ಸ್ ಆಗಿಬಿಟ್ಟಾವ. ಹಂಗಾಗಿ ಇವತ್ತು ಹೊಡಿ ಬಡಿ ಕಡಿ ರಕ್ತಪಾತ ಆದ್ರೂ ಹೇಳಾಕ ಬರಂಗಿಲ್ರಿಪಾ. ಎಲ್ಲ ಫಸ್ಟ್ ಬೌಲಿಂಗ್ ಎಲ್ಲಾರ ತಗೊಂಡ್ರ ಅದು ಸುದ್ದಿ ಪಾರ್ಕ್ ಐತಿ. 200 ಒಳಗ ಸ್ವಿಚ್ ಆಫ್ ಮಾಡೋದ್ ನಕ್ಕಿ ಗ್ಯಾರಂಟಿ ರೀ. ಯಾಕಂದ್ರ ನಮ್ಮ ಕಡೆ ಭುವನೇಶ್ವರ್ ಕುಮಾರ್ ಅವ್ರು ಸಡ್ಡ ಬಿಡುವಂಗ್ ಕಾಣಕತ್ತಿಲ್ಲ. ಅವ್ರ ಜೊತೆ ಹಂಗ ಕೃಣಾಲ್ ಭಾಯಿ ಆಗಿರ್ಬೋದು. ಆಮೇಲೆ ಬಹುಶಃ ಕೃಣಾಲ್ ಭಾಯಿ ಒಳಗ್ ಬರ್ತಾರೋ ಹೊರಗ್ ಹೋಗ್ತಾರೋ ಅದೊಂದು ಗ್ಯಾರಂಟಿ. ಯಾಕ ಮೈಂಡ್ ಬಾಳ ಇಂಜೂರಿಯಿಂದ ಸ್ವಲ್ಪ ಹೇಳಾಕ್ ಬರಲ್ಲ ಭಾಯ್. ತಲಿ ಕೆಟ್ಟ ಒಳಗ್ ಬಂದ್ರ ಅವ್ರು ಆರ್ ಸಿ ಬಿ ದೊಡ್ಡ ಅಭಿಮಾನಿ ಅವ್ರು. ನಮ್ಗಿಂತ ದೊಡ್ಡ ಅಭಿಮಾನಿ ಕಾಣಾಕತ್ತದ. ಮೊನ್ನಿ ಮ್ಯಾಚ್ ನೋಡ್ರೆ ಗೊತ್ತಾಗ್ತದೆ. ಬಹುಶಃ ಬೇರೆ ಪ್ಲೇಯರ್ ಆಗಿರ ಇನ್ಕಾದ್ರ ಅವ್ನೌನ್ ಯಾವಂಗ್ ಬೇಕಾಯ್ತು ಬ್ಯಾಟ್ ಬಿಟ್ಟು ಡ್ರೆಸ್ಸಿಂಗ್ ರೂಮ್‌ಗೆ ಹೋಗಿ ಹಂಗಾತ ಬೀಳುವ ಮಂದಿರಿ ಅದ. ಇಲ್ಲಿ ಅದ್ ಆರ್-ಸಿ-ಬಿ ಇರುದು ನಮಗ್ ಮತ್ತ್ ಆರ್-ಸಿ-ಬಿ ಅಭಿಮಾನಿ ನಾವ್ ಆಡಾಕ್ ಆಗಿರ್ತಾರ ಅಂತಿದ್ರಿ ನೀವು. ಇಂತ ಒಂದ್ ಪರಿಸ್ಥಿತಿ, ಇಂತ ಒಂದು ಪ್ರಸಂಗದಾಗ ಯಾವ ನಮ್ಮ ಪ್ಲೇಯರ್‌ಗಳು ಬಿಟ್ಟು ಕೊಡಂಗಿಲ್ಲ. ನಾವು ಅವ್ರದ್ ಬಿಟ್ಟು ಕೊಡೋದಲ್ಲ. ಅದೆಲ್ಲ ನಮ್ಮ ಬಾಂಧವ್ಯಗಳು ಬಾಳ ದೊಡ್ಡವು ಅದಾವ್ರಿ. ಇವರೆಲ್ಲ ಚೀಟಿ ಚಪಾತಿ ಮಾಡಿ ಮುಕ್ಕುಳಿ ಹರ್ಕೊಂಡ್ ಹೋಗ್ಬೇಕು. ನಮ್ಮನ್ ಟಚ್ ಮಾಡಕ್ ಆಗಂಗಿಲ್ರಿ. ಅಷ್ಟೇ ಹೇಳಾಕತ್ತೇನ. ಅ ಇವತ್ತಿನ ಮ್ಯಾಚ್‌ದಾಗ ಕೃಣಾಲ್ ಪಾಂಡ್ಯ ಅವ್ರು ಒಳಗ್ ಬರ್ತಾರೋ ಹೊರಗ್ ಬರ್ತಾರೋ ಗೊತ್ತಿಲ್ಲ. ಒಟ್ ಒಳಗ್ ಬಂದಟ್ಟ ನಮಗೂ ಬಾಳ ಖುಷಿ ಐತ್ರಿ. ಬಂದ್ರ ಅವ್ರು ನಿಮಗ್ ಗೊತ್ತೈತ್ರಿ. ಬೌಲಿಂಗ್ ಡಿಪಾರ್ಟ್‌ಮೆಂಟ್‌ದಾಗ ಕೆಲಸ ಮಾಡ್ತಾರ, ಇಲ್ಲ ಬ್ಯಾಟಿಂಗ್ ಡಿಪಾರ್ಟ್‌ಮೆಂಟ್‌ದಾಗ ಕೆಲಸ ಮಾಡ್ತಾರ. ಲಾಸ್ಟಿಗ್ ಏನೂ ಇಲ್ಲ ಅಂದ್ರೆ ಫೀಲ್ಡಿಂಗ್ ಡಿಪಾರ್ಟ್‌ಮೆಂಟ್‌ದಾಗ ಫುಲ್ ಪವರ್‌ಲೆ ಮಾಡಿ ಹೋಗಿರ್ತಾರ. ಇವತ್ತಿನ ಮ್ಯಾಚ್ ಏನೈತಿಲ್ಲ ನಕ್ಕೆ ಹೊಡಿದಂತೂ ಗ್ಯಾರಂಟಿ ಆಗಿಬಿಟ್ಟದ. ಬೌಲಿಂಗ್‌ದಾಗ ಭುವನೇಶ್ವರ್ ಕುಮಾರ್ ಅವ್ರ ಪರ್ಪಲ್ ಕ್ಯಾಪ್ ಕಳ್ಕೊಂಡು ಅವ್ರು ಫುಲ್ 21 ವಿಕೆಟ್ ಹೋಗ್ಯಾರ. ಈ ಬಹುಶಃ ಮತ್ತ್ ಇವತ್ತು ಏನಾದ್ರು ಮ್ಯಾಚ್‌ದಾಗ 4 ಹೋಗೋದ್ರಂದ್ರ 25 ಹೋಗ್ತಾವ. ದಾಖಲೆ ಮಾಡೋಂಗ್ ಕಾಣಾಕತ್ತಾರ ಈ ವರ್ಷ. ಅವ್ರ ಜೋಡಿ ಹಜಲ್‌ವುಡ್ ಆಗಿರ್ಬೋದು, ರಸಿಕ್ ಅವ್ರು ಸ್ವಲ್ಪ ಯಾಕೋ ರನ್ ಕೊಡಾಕತ್ತಾರ. ಸುಯೇಶ್ ಶರ್ಮಾ ಅವರು ಯಾಕೋ ಸ್ವಲ್ಪ ಬಾಳ ಎಕ್ಸ್‌ಪೆನ್ಸಿವ್ ಆಗಾಕತ್ತಾರ. ಆದ್ರ ಅದಾದ್ಮೇಲೆ ನಮ್ಮ ಕಡೆ ಕೃಣಾಲ್ ಭಾಯಿ ಅದಾರ. ಆಮೇಲೆ ಒಮಾಡಿ ಶೆಪರ್ಡ್ ಅವರು ಕೆಲವು ಟೈಮ್‌ದಾಗ ಹೋರಾಟ ಮಾಡ್ಯಾರ. ಇರ್ಲಿ ಏನೋ ಆಗತಕ್ಕ ನಮ್ಮ ಟೀಮ್, ನಮ್ಮ ಹೆಮ್ಮೆ, ನಮ್ಮ ಪ್ಲೇಯರ್‌ಗಳ, ನಮ್ಮ ಕರ್ನಾಟಕ ನಾವ್ ಯಾವತ್ತೂ ಬಿಟ್ಟುಕೊಡಂಗಿಲ್ರಿ. ಹರ್ಕೋರ್ ಕ್ಯಾರ್ಕೋರ್ ಅವ್ರ ಬಗ್ಗೆ ನಾವು ತಲಿ ಕೆಡ್ಸೋಂಗಿಲ್ಲ. ಈ ವರ್ಷ ಏನೈತಿ ಈ ವರ್ಷ ಕಪ್ ಏನೈತ್ಲೆ ಕಪ್ ಹಾರ್ಸೋದ್ ಗ್ಯಾರಂಟಿ ಐತೆ. ಸತತ 2 ವರ್ಷ ಕಪ್ ಹಾರ್ಸೋದ ಲೈಕ್ ನಾವು ಫಿಕ್ಸ್ ಆಗಿಬಿಟ್ಟವ್ರಿ. ನಾವು ಫಿಕ್ಸ್ ಅದೊಂದು ಬಗ್ಗೆ ಆಯ್ತು. ಅದ್ ಏನು ಮಾಡಕ್ ಬರಂಗಿಲ್ಲ. ಹಾ ಇನ್ನೇನ್ ಜಾಸ್ತಿ ಹೇಳುವಂತ ಅವಶ್ಯಕತೆ ನಿಮಗಿಲ್ಲ ಅಂತ ನಾ ಅನ್ಕೋತನು. ಮ್ಯಾಚ್ ಮುಗಿದ್ಮ್ಯಾಕ ಬರೋನು ಏನೇನ್ ಆಗ್ತದ ಮತ್ತ್ ಭಯ ಬೀಜ ಬರ್ತದ, ಸಂಪ್ರದಾಯ ಹಿಡಿತಾರ ಇಲ್ಲ ಆಲ್ಮೋಸ್ಟ್ ಆರಾಮ್ಸರಿ ಗೆಲ್ತಾರ ಅನ್ನೋದನ್ನ ಮ್ಯಾಚ್ ಮುಗಿದ್ಮ್ಯಾಕ ಒಂದು ಗಿಂಡಿ ಕಣಲ್ ಅನ್ನೋ ರಿವ್ಯೂ ಮುಖಾಂತರ ಬರೋನು. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್‌ದಾಗ ನೋಡಕತ್ತ ಸಬ್ಸ್ಕ್ರೈಬ್ ಮಾಡ್ರಿ, ಫೇಸ್‌ಬುಕ್ ನೋಡಕತ್ತ ಫಾಲೋ ಮಾಡ್ರಿ. ನಮಸ್ಕಾರ.